ಚಿಕ್ಕಿಲಾಡಿ ಶಾಲೆಗೆ ಶೌಚಾಲಯದ ನಿರ್ಮಾಣ ಆಗಿದೆ. ಬಹುಶಃ ಒಂದು ಮಕ್ಕಳಿಗೆ ಬೇಸಿಕ್ ರಿಕ್ವೈರ್ಮೆಂಟ್ ಅಂದರೆ ಶೌಚಾಲಯದ ಅವಶ್ಯಕತೆ ಇರೋದ್ರಿಂದ ಇಲ್ಲಿ ಹಿಂದೆ ಇದ್ದಂಥ ಶೌಚಾಲಯ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ, ಅದಕ್ಕೆ ಹೊಸ ಶೌಚಾಲಯ ನಿರ್ಮಾಣ ಆಗಿದೆ. ನಮ್ಮ ಸರ್ಕಾರದ ವತಿಯಿಂದ ನಿರಂತರ ಅಭಿವೃದ್ಧಿ ಕಾರ್ಯಗಳು ಅನುದಾನಗಳು ಬರ್ತಾ ಇದೆ. ಎದುರುಗಡೆ ನಮ್ಮ ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ಕೂಡ ಈಗ 10 ಕೋಟಿ ಅನುದಾನ ಬಿಡುಗಡೆಯಾಗಿ ಕಾಮಗಾರಿಗಳು ಆಗ್ತಾ ಇದೆ. ಜನ ಹೇಳ್ತಾರೆ ನಾವು ತೆಂಗಿನಕಾಯಿ ಹೊಡೆದಿದ್ದೇವೆ, ನೀವು ಪೊಟ ಹಾಕ್ತೀರಿ ಅಂತ. ತೆಂಗಿನಕಾಯಿ ಹೊಡೆದ ಕೂಡಲೇ ಕೆಲಸಗಳು ಆಗೋದಿಲ್ಲ, ಅನುದಾನಗಳು ಬರಬೇಕು, ಬಂದರೆ ಕೆಲಸಗಳು ಆಗ್ತಾ ಇದೆ. ಪುನಃ ಈಗ 20 ಕೋಟಿಯ ಕಾಮಗಾರಿಯಾಗಿ ಉಪ್ಪಿನಂಗಡಿವರೆಗೆ ಕೆಲಸಗಳು ನಡೀತಾ ಇದೆ. ಯಾರು ಆದರೂ ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಅದು ನಮ್ಮ ಆದ್ಯತೆ. ಎಲ್ಲ ಕಡೆಗಳು ಇವತ್ತು PWDಯಿಂದ 40 ಕೋಟಿ ರೂಪಾಯಿಗಳ ಅನುದಾನ ಬಂದಿದೆ. ಮುಖ್ಯಮಂತ್ರಿಯವರ ಅನುದಾನದಲ್ಲಿ 25 ಕೋಟಿ ರೂಪಾಯಿಗಳನ್ನು ಕೊಡುವಂಥದ್ದಾಗಿದೆ. ಎಲ್ಲ ಕಡೆ ವಲಯ ವೈಸ್ ಎಲ್ಲ ವಲಯಗಳಿಗೆ 20 ಲಕ್ಷ ರೂಪಾಯಿಯನ್ನು ಕೊಡುವಂಥ ಕೆಲಸಗಳು ಮಾಡಿದ್ದೀವಿ. ಇವತ್ತು ನಮಗೆ ಮೈನರ್ ಇರಿಗೇಷನ್ನಿಂದ ಸುಮಾರು 9 ಕೋಟಿ ರೂಪಾಯಿಗಳ ಅನುದಾನ ರಿಲೀಸ್ ಆಗಿದೆ. ಹಂತ ಹಂತವಾಗಿ ಅದನ್ನು ಕೊಡುವಂಥ ಕೆಲಸಗಳು ಆಗ್ತದೆ. ಅನುದಾನ ಮತ್ತು ಅಭಿವೃದ್ಧಿ ಮತ್ತು ಉದ್ಯಮಗಳು ಪುತ್ತೂರಿಗೆ ಬರಬೇಕು, ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅನ್ನೋ ನಮ್ಮ ಕಲ್ಪನೆ ಏನಿದೆ ಅದಕ್ಕೆ ಸರ್ಕಾರ ಕೂಡ ಒತ್ತು ಕೊಡುವಂಥ ಕೆಲಸ ಆಗ್ತಾಯಿದೆ. ನಮ್ಮ ಪಕ್ಕದಲ್ಲಿ ಕೊಯ್ಲದಲ್ಲೂ ಕೂಡ ಬರುವ ವರ್ಷಕ್ಕೆ ನಮ್ಮ ಪಶುವೈದ್ಯಕೀಯ ಕಾಲೇಜು ಕೂಡ ಆರಂಭ ಆಗಲಿಕ್ಕಿದೆ. ಪಶುವೈದ್ಯ ಕಾಲೇಜು ಈಗಲೂ 40 ಕೋಟಿ ಅನುದಾನ ಬಿಡುಗಡೆಯಾಗಿದೆ. 210 ಕೋಟಿ ರೂಪಾಯಿಯ ಪ್ರಸ್ತಾವನೆಯನ್ನು ಕಳಿಸಿ ಇನ್ನು 3 ವರ್ಷದಲ್ಲಿ ಆ 210 ಕೋಟಿ ರೂಪಾಯಿ ಬರಬೇಕು. ನಮ್ಮ ಉಪ್ಪಿನಂಗಡಿಗೆ 370 ಕೋಟಿ ರೂಪಾಯಿಯ ಪ್ರಸ್ತಾವನೆ ಹೋಗಿದೆ ಡ್ಯಾಮಿಗೆ. ಆನಂತರ ಕಠಾರದಲ್ಲಿ ಸುಮಾರು ಈ 370ರಲ್ಲಿ ಕಠಾರ ಮತ್ತು ಉಪ್ಪಿನಂಗಡಿ ಎರಡೂ ಸೇರಿ ಅಲ್ಲಿ ಅಂತರ್ಜಲ ಹೆಚ್ಚಿಸುವ ಬಗ್ಗೆ ಕಾಮಗಾರಿಗಳು ನಡೀತದೆ. ಮೆಡಿಕಲ್ ಕಾಲೇಜಿನ ಬಗ್ಗೆ ಕೂಡ ಪ್ರಸ್ತಾವನೆ ಇದೆ. ದೇವರ ಆಶೀರ್ವಾದ ಸಿಕ್ಕಿದ್ರೆ ಮುಂದಿನ ಬಜೆಟ್ನಲ್ಲಿ ನಮಗೆ ಪುತ್ತೂರಿಗೆ ಉಳಿದರೆ ಖಂಡಿತ ಆ ಕಾಮಗಾರಿಗಳು ಆಗ್ತಾ ಇದೆ. ಜನರ ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿಯ ಒಂದು ವಿಚಾರಗಳು ಅಂದರೆ ಅವರ ಸಮಸ್ಯೆಗಳಿಗೆ ವೈಯಕ್ತಿಕ ನೆಲೆಯಲ್ಲಿ ಪ್ರಾಮಾಣಿಕತನವಾಗಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. 94C ಅಕ್ರಮ ಸಕ್ರಮ ಕೂಡ ಎಲ್ಲ ಕೆಲಸಗಳು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಶಾಲೆಗಳಿಗೆ ಇನ್ನಷ್ಟು ಅನುದಾನ ಬೇಕಾದಲ್ಲಿ ಅದನ್ನು ಕೊಡುವಂಥ ಕೆಲಸಗಳು ಆಗ್ತದೆ. ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳಿಗೆ 2400 ಕೋಟಿ ರೂಪಾಯಿ ಅನುದಾನವನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. 1000 ಕೋಟಿ ಹೆಚ್ಚಿನ ಅನುದಾನ ಬೇಕು ಅಂತ ಈಗ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. 2 ಗ್ರಾಮಕ್ಕೆ 1 KPSC ಮಾದರಿಯ ಶಾಲೆಯನ್ನು ಮಾಡಬೇಕು. ಅಂದರೆ ಅಲ್ಲಲ್ಲಿ ಒಂದೊಂದು ಶಾಲೆಗಳನ್ನು ಮಾಡಿ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೆ ಆಗುವುದಿಲ್ಲ ಅನ್ನೋ ಕಾರಣದಿಂದ ಪ್ರತಿ 2 ಗ್ರಾಮಕ್ಕೆ 1 KPSC ಮಾದರಿಯ ಶಾಲೆಗಳು ಇನ್ನು ಒಂದು 2-3 ತಿಂಗಳಲ್ಲಿ ಬರುವ ವಿಚಾರಗಳಿದೆ. ಎಲ್ಲರಿಗೆ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಇಂಗ್ಲಿಷ್ ಮಾಧ್ಯಮದ ಜೊತೆಗೆ ಕ್ವಾಲಿಟಿ ಎಜುಕೇಷನ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಹತ್ತಿರದಲ್ಲಿ ಚಿಕ್ಕಪಟ್ಟಣೂರು ಗ್ರಾಮದಲ್ಲಿ 7-8-6 ವರ್ಷದಿಂದ KMFಗಾಗಿ ಅವರು 10 ಎಕರೆ ಜಾಗ ಕೊಡಬೇಕು ಅಂತ ನಿರಂತರ ನಮ್ಮ ಹಿಂದಿನ ಶಾಸಕರ ಹತ್ರ ಕೇಳ್ತಾ ಇದ್ರು. ನಮಗೆ 10-15 ಎಕರೆ ಜಾಗ ಕೊಡಿ, ನಾವು KMF ಅನ್ನು ಪುತ್ತೂರಿನಲ್ಲಿ ಮಾಡ್ತೇವೆ ಅಂತ. ಆಯ್ತಾ, ಮಾಡಿಕೊಟ್ರ? ನಾನು ಹಿಂದೆ ಪೇಪರಲ್ಲಿ ಓದಿದ್ದೆ, ಆಗ ನಾನು ಶಾಸಕನಾಗಿರಲಿಲ್ಲ. ಆಗ ನಾನು ಪೇಪರಲ್ಲಿ ಓದಿದ್ದೆ, ಪುತ್ತೂರಿನಲ್ಲಿ 100 ಎಕರೆ ಜಾಗದಲ್ಲಿ ಕೈಗಾರಿಕಾ ವಲಯ, ಎಲ್ಲ ಉದ್ಯಮಗಳು ಪುತ್ತೂರಿಗೆ ಬರ್ತದೆ ಅಲ್ಲ ಡಾಕ್ಟ್ರೆ? ಸುದ್ದಿಯಲ್ಲಿ ಓದಿಲ್ವ ನೀವು? ಬಂತ ಕೈಗಾರಿಕಾ ವಲಯ? ಕೈಗಾರಿಕೆ ಅಲ್ಲ, KMFಗೆ 10 ಎಕರೆ ಜಾಗ ಕೇಳಿದವರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ. ನಾವು ಬಂದು 3 ತಿಂಗಳಲ್ಲಿ KMFಗೆ 15 ಎಕರೆ ಜಾಗವನ್ನು ಇದೇ ಚಿಕ್ಕಮಗಳೂರು ಗ್ರಾಮದಲ್ಲಿ ಕಟಾರದ ಹತ್ರ ಮಂಜೂರು ಮಾಡಿ ಆಗಿದೆ. ಅಲ್ಲಿ KMF ಬರ್ತದೆ 170 ಕೋಟಿ